ಇದ್ದೇವಪ್ಪ. ಈ ಬೆಳಗಿನ ಸಮಯದಲ್ಲಿ ಅಪ್ಪ ತಂದೆ ನಿನ್ನ ವಾಕ್ಯಗಳನ್ನು ಆಲಿಸಲು, ನಿನ್ನ ವಾಕ್ಯಗಳನ್ನು ಕೇಳಲು, ಆ ವಾಕ್ಯಗಳನ್ನಪ್ಪ ತಂದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಹೌದಪ್ಪ ನಾವು ಬಂದಿದ್ದೇವೆಪ್ಪ ತಂದೆ. ನಿನಗೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಬಂದು ಸೇರಿದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಪ್ಪ ತಂದೆ ಎಲ್ಲರನ್ನು ಅಪ್ಪ ಎಲ್ಲರ ಜೀವಿತದಲ್ಲಿ ಅಪ್ಪ ತಂದೆ ನೀನು ಮಾತನಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ವಾಕ್ಯವನ್ನು ಸಾರುವಂತ ನಿನ್ನ ಸೇವಕರ ಹೌದಪ್ಪ ತಂದೆ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಬಾಯಿಗೆ ಬಾಯಾಗಿದ್ದಪ್ಪ ತಂದೆ ಅವರು ಮಾತನಾಡುವ ಒಂದೊಂದು ವಾಕ್ಯಗಳಪ್ಪ ತಂದೆ ಅದು ಅಪ್ಪ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊನೆಯ ಕಾಲದಲ್ಲಿ ನಾವಿರುವಂತ ಸಂದರ್ಭದಲ್ಲಿ ಅಪ್ಪ ತಂದೆ ನಮ್ಮ ರಕ್ಷಕನು ನಮ್ಮ ಒಡೆಯನಾದ ತಂದೆ ನೀನೇ ನಮಗೆ ಆಧಾರನೂ ಆಗಿದ್ಯಪ್ಪ ತಂದೆ. ನಿನಗೆ ಸ್ತೋತ್ರ. ಹೌದಪ್ಪ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ ಅದು ದೊರೆಯುವುದೆಂದು ಹೇಳುವಾಗ ಅಪ್ಪ ತಂದೆ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಪ್ರಾರಂಭದ ಕೊನೆವರೆಗೂ ಈ ಪುಟದಲ್ಲಿ ಯಾವುದಪ್ಪ ತಂದೆ ನೀನು ನಮ್ಮ ಜೊತೆಗಾರನಾಗಿದ್ದು ವಾಕ್ಯದಿಂದ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸು. ನಮ್ಮ ಜೀವಿತದಲ್ಲಿ ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಂಡಿದ್ದೀಯೋ ಅವರೇ ಧನ್ಯರು ಹೇಳುವಾಗ ಅಪ್ಪ ತಂದೆ ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ ನಮ್ಮನ್ನಪ್ಪ ತಂದೆ ನಿನ್ನ ಶುಚಿತ್ವವನ್ನು ನಮ್ಮಲ್ಲಿ ನೆರವೇರಿಸುವುದಕ್ಕೆ ನೀನೇ ನಮ್ಮ ನೀನು ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ವಿಶೇಷವಾಗಿ ನಮ್ಮನ್ನು ನಡೆಸು, ನಮ್ಮನ್ನು ಉಪಯೋಗಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ. ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಪ್ರಾರಂಭದಿಂದ ಕೊನೆವರೆಗೂ ಅಪ್ಪ ತಂದೆ. ನಮ್ಮ ಜೊತೆಗಾರನಾಗಿದ್ದಪ್ಪ ತಂದೆ ಹೌದು ನೀನು ನಮ್ಮನ್ನು ಬಲಪಡಿಸಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡು ನಾನು ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಆಮೇನ್. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ನಾವು ಕೇಳೋಣ. ಮಾಡ್ತೀವಿ ಸರ್. ದೇವ್ರ ನಮಗ್ ಸ್ತೋತ್ರ ಆಗಲಿ. ಸಂಗ್ರಹವನ್ನು ಮಾಡಿಕೊಳ್ಳೋಣ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಅಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ನಾನೇನು ಅಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಶಾಲೋನಿನ ರೋಜಾ, ತಗ್ಗಿನ ತಾವರೆ, ಶಾಲೋನಿನ ರೋಜಾ, ತಗ್ಗಿನ ತಾವರೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಸತ್ತಂತ ನನಗೆ ಜೀವವನ್ನು ಕೊಟ್ಟ
ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ನನ್ನ ಉಸಿರಲ್ಲಿ ಉಸಿರಾದವನೇ, ನನ್ನ ಉಸಿರಲ್ಲಿ ಉಸಿರಾದವನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಮಹಿಮೆಯ ಹರಸ ನನ್ನೇಸು ರಾಜ, ಮಹಿಮೆಯ ಹರಸ ನನ್ನೇಸು ರಾಜ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಆಮೆನ್. ಥ್ಯಾಂಕ್ ಯು ಸರ್. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ದೇವರು ಅತಿಶಯವಾದಂತ ಕೃಪೆಯನ್ನ ಅನುಗ್ರಹಿಸಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆತ್ಮನಿಂದ ತುಂಬಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯ ಭಾಗಕ್ಕೆ ಹೋಗುವಾಗ ಯಾಕೋಬನು 4ನೇ ಅಧ್ಯಾಯದಲ್ಲಿ 17ನೇ ವಚನವನ್ನ ನಾವು ಓದುವಾಗ ಈ ದಿನದ ದೇವರ ಆರಾಧನೆಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಮಾತುಗಳನ್ನ ನಾವು ಓದಿಕೊಳ್ಳೋಣ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಯಾಕೋಬನು ದೇವರ ಸಭೆಗೆ, ದೇವರ ಮಂದಿಗೆ ಈ ಮಾತನ್ನ ಬರೆಯುವಂತವನಾಗಿದ್ದಾನೆ. ಇದು ಪತ್ರಿಕೆ, ಸಭೆಗಾಗಿ ಬರೆದಂತ ಪತ್ರಿಕೆ. ದೇವರ ಶಿಷ್ಯರಲ್ಲಿ ಅನೇಕರು ದೇವರ ಸಭೆಯನ್ನ ಕರ್ತನ ಸಮ್ಮುಖದಲ್ಲಿ ಕರ್ತನು ನಿರೀಕ್ಷಿಸುವಂತ ಉನ್ನತವಾದ ಪದವಿಗೆ ಸಿದ್ಧ ಮಾಡುವಂತ ಜವಾಬ್ದಾರಿಕೆಯನ್ನು ಹೊಂದಿದವರಾಗಿ ದೇವರ ಸೇವೆಯಲ್ಲಿ ದೇವರನ್ನ ಅಂಗೀಕಾರ ಮಾಡಿಕೊಂಡಂತ, ದೇವರನ್ನ ಪ್ರೀತಿಸುವಂತ, ದೇವರು ತನ್ನ ಸ್ವಪ್ರಜೆಯನ್ನಾಗಿ ಆರಿಸಿಕೊಂಡಂತ ದೇವರ ಮಕ್ಕಳಿಗೆ ಈ ಸಂದೇಶದ ಮುಖಾಂತರವಾಗಿ ದೇವರ ಗೌರವಕ್ಕೆ ಪಾತ್ರರಾಗುವಂತೆ ಮತ್ತು ಆತನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಾ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ಯಾಕೋಬನ ಈ ಮಾತುಗಳು ಯೇಸು ಕ್ರಿಸ್ತನನ್ನ ಆತನು ಈ ಲೋಕದಲ್ಲಿದ್ದಾಗ ತನ್ನ ಶಿಷ್ಯರಿಗೂ ಹಾಗೂ ಎಲ್ಲಾ ಜನರಿಗೂ ಈ ಮಾತುಗಳನ್ನ ತಿಳಿಸಿದರು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಮತ್ತು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದರ ರುಚಿ ಇನ್ನಾತರಿಂದ ಬಂದಿತು ಎಂಬುದಾಗಿ. ಮತ್ತು ಲೂಕನ್ ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ತಾನು ಆರಿಸಿಕೊಂಡಂತ ಮಕ್ಕಳಿಗೆ ತನ್ನ
ಬೆಳಕಿನಲ್ಲಿ ಪ್ರಕಾಶಿಸುವಂತ ಪ್ರಭಾವವನ್ನ ಕೊಟ್ಟು ತನ್ನ ಮಹಿಮೆಗಾಗಿ ಅವರನ್ನ ಉಪಯೋಗಿಸಿಕೊಳ್ಳುವಾಗ ಆತನು ನಮ್ಮಿಂದ ಎದುರು ನೋಡುವಂತ ಕಾರ್ಯಗಳನ್ನ ನಮಗೆ ತಿಳಿಸುವಂತ ದೇವರಾಗಿದ್ದಾನೆ. ಆತನು ನಮ್ಮಿಂದ ಎದುರು ನೋಡ್ತಕ್ಕಂಥ ಉನ್ನತವಾದಂತ ಆತನ ಯೋಜನೆ 12ನೇ ಅಧ್ಯಾಯ 35ರಿಂದ ಕೆಲವೊಂದು ವಚನಗಳನ್ನ ನಾನು ಓದ್ತೇನೆ. ಲೂಕನ ಸುವಾರ್ತೆ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆ ಉರಿಯುತ್ತಾ ಇರಲಿ. ನೀವಂತೂ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವೆನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಬೆಳಕಾಗಿದ್ದಾನೆ. ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಆ ಬೆಳಕಿನಲ್ಲಿ ಪಾಲ್ಗೊಂಡು ಆ ಬೆಳಕಿನ ಮಾರ್ಗದಲ್ಲಿ ನಡೆಯುವಂತವರಾಗಿದ್ದಾರೆ. ಮತ್ತು ಈ ಭೂಮಿ ಮೇಲೆ ಆ ಬೆಳಕಿನ ಪ್ರಭಾವವನ್ನ ಪ್ರಕಾಶಿಸುವಂತವರಾಗಿದ್ದಾರೆ. ಈ ದೇವರ ಉನ್ನತವಾದಂತ ಕೃಪೆಗೆ ಪಾತ್ರರಾಗುವಂತ ಅವಕಾಶವನ್ನ ದೇವರು ಕೆಲವರಿಗೆ ಮಾತ್ರ ಈ ಲೋಕದಲ್ಲಿ ಕೊಟ್ಟಿದ್ದಾರೆ. ಕಾರಣ ಆತನು ನಮ್ಮನ್ನ ವಿಶೇಷವಾಗಿ ತನ್ನ ಜನರನ್ನಾಗಿ ಆರಿಸಿಕೊಂಡಿದ್ದಾನೆಂಬುದಾಗಿ ಪೇತ್ರನು ನಮಗೆ ತಿಳಿಸುವಂತವನಾಗಿದ್ದಾನೆ. 2ನೇ ಅಧ್ಯಾಯದಲ್ಲಿ 8ನೇ ವಚನಗಳಿಂದ 10ನೇ ವಚನಗಳ ತನಕ. 1ನೇ ಪೇತ್ರ 2ನೇ ಅಧ್ಯಾಯ 8ರಿಂದ 10ನೇ ವಚನಗಳ ತನಕ. ಅದು ಎಡುವ ಕಲ್ಲು ಮುಗ್ಗರಿಸುವ ಬಂಡೆ ಅಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲಿಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡಿವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದವರು. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದವರಾಗಿದ್ದೀರಿ. ದೇವರು ತನ್ನ ಮಹಿಮಾತಿಶಯವಾದಂತ ಆತನ ಬೆಳಕಿನ ಸ್ವಭಾವಗಳನ್ನು, ಗುಣಾತಿಶಯಗಳನ್ನ ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮಾನವನಿಗೂ ತಿಳಿಯಪಡಿಸುವುದಕ್ಕಾಗಿ ಮತ್ತು ಈ ಭೂಮಿ ಮೇಲೆ ಕತ್ತಲೆಯಲ್ಲಿ ಪಾಪವೆಂಬ ಅಂಧಕಾರದಲ್ಲಿ ಬಂಧಿಸಲ್ಪಟ್ಟಿರುವಂತ ಜನರು ಬಿಡುಗಡೆ ಹೊಂದುವುದಕ್ಕಾಗಿ ಅವರಿಗೆ ಬೇಕಾದಂತ ಆತ್ಮೀಯವಾದ ಬೆಳಕನ್ನ ತಿಳಿಸುವಲ್ಲಿ ಆತನು ಈ ಲೋಕದಲ್ಲಿ ತಾನು ತನ್ನಲ್ಲಿದ್ದಂತ ಎಲ್ಲ ಬೆಳಕಿಗೆ ಅನುಗುಣವಾದಂತ ಉನ್ನತವಾದ ಗುಣಾತಿಶಯಗಳನ್ನ ತನ್ನನ್ನ ಪ್ರೀತಿಸುವಂತ, ತಾನು ನಂಬಿಕೆ ಇಟ್ಟು ನಿರೀಕ್ಷೆಯನ್ನ ಹೊಂದಿ ಕೊಟ್ಟಿರುವಂತ ತನ್ನ ಜನರ ಮುಖಾಂತರವಾಗಿ ಯುಗಾಂತಕ್ಕೆ ಜೀವಿಸುತ್ತಿರುವ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲಿಯೂ ಇರುವ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಒಂದು ಬೆಳಕಿನ ಕಿರಣ ಅವರ ಅಂಧಕಾರವನ್ನ ನೀಗಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸಿ ದೇವರು ಸೃಷ್ಟಿಸಿರುವಂತ ಈ ಪರಿಶುದ್ಧವಾದಂತ ಎಲ್ಲಾ ರೀತಿಯ ಅನುಭವಗಳನ್ನ ಹೊಂದಿ ಅನುಭವಿಸಿ ಎಲ್ಲರಂತೆ ದೇವರ ಉನ್ನತವಾದ ಬೆಳಕಿನ ಮಾರ್ಗದಲ್ಲಿ ನಡೆದು ದೇವರ ಚಿತ್ತಕ್ಕೆ ವಿಧೇಯರಾಗಿ ಪಾಪದ ಅಂಧಕಾರದ ಬಂಧನದಿಂದ ಬಿಡುಗಡೆ ಹೊಂದುವುದು ಮಾತ್ರವಲ್ಲದೆ
ಈ ಲೋಕದಲ್ಲಿ ಸಿದ್ಧವಾಗಿರುವಂತ ಪಾಪಕ್ಕೆ ವಿಧಿಸಲ್ಪಡುವ ಘೋರವಾದ ದಂಡನೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ತನ್ನ ಮಕ್ಕಳನ್ನ ಆರಿಸಿಕೊಂಡು ಅವರ ಮುಖಾಂತರವಾಗಿ ಈ ಉನ್ನತವಾದಂತ ಆತನ ಯೋಜನೆ ಸಂಪೂರ್ಣವಾಗುವುದಕ್ಕಾಗಿ ಕಾಯುವಂತವನಾಗಿದ್ದಾನೆ. ಆತನೇ ಈ ಉನ್ನತವಾದ ಕೆಲಸವನ್ನ ಒಂದು ಕ್ಷಣ ಮಾತ್ರದಲ್ಲಿ ಮಾಡುವಂತ ಶಕ್ತಿ ಆತನಿಗಿದ್ದರೂ ಆತನು ಅದನ್ನ ಮಾಡದೆ ಆತನಲ್ಲಿರುವಂತ ಈ ಉನ್ನತವಾದಂತ ಕೃಪೆಯನ್ನ, ಆಶೀರ್ವಾದವನ್ನ ಕೃಪೆಯಾಗಿ ತಾನು ಪ್ರೀತಿಸುವಂತ ತನ್ನ ಜನರಿಗೆ ಕೊಟ್ಟು ಅವರ ಮುಖಾಂತರವಾಗಿ ತಾನು ಮಾಡಬೇಕಾದಂತ ಕೆಲಸವನ್ನ ಸಂಪೂರ್ಣಗೊಳಿಸುವುದರ ಮುಖಾಂತರವಾಗಿ ದೇವರು ಸಂತೋಷಿಸುವಂತವನಾಗಿದ್ದಾನೆ, ಉಲ್ಲಾಸಿಸುವಂತವನಾಗಿದ್ದಾನೆ. ಮತ್ತು ಆತನ ಈ ಒಂದು ಉನ್ನತವಾದ ಯೋಜನೆಯಲ್ಲಿ ಪಾಲು ಹೊಂದಿ ಆತನ ಗೌರವಕ್ಕೆ ಪಾತ್ರರಾದ ನಮಗೆ ಆತನು ಅಂತ್ಯದಲ್ಲಿ ಮಹಾಪದವಿಯನ್ನು ನಮಗೆ ಕೊಡುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡು ಆ ಒಂದು ಕೃಪೆಯ ಸೇವೆಯಲ್ಲಿ ಪಾಲು ಹೊಂದಿ ಆ ಜವಾಬ್ದಾರಿಕೆಯನ್ನು ಒದಗಿಸಿಕೊಂಡು ನಮ್ಮಿಂದ ಆ ಕಾರ್ಯವನ್ನ ಮಾಡಲು ಎದುರು ನೋಡುವಂತವನಾಗಿದ್ದಾರೆ. ದೇವರು ಒಳ್ಳೆಯದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣನಲ್ಲ. ಆದುದರಿಂದ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ದೇವರು ಇಚ್ಛಿಸುವಂತ ಒಳ್ಳೆತನ ಒಳ್ಳೆ ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಹೋಗುವವನು ಪಾಪಕ್ಕೆ ಒಳಗಾಗುವಂತವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡುವಂತ ಪಾಪವು ಕ್ಷಮಿಸಲ್ಪಡಲಾರದು ಎಂಬುದಾಗಿ. ಪಾಪಗಳಲ್ಲಿ ದೇವರು ಕ್ಷಮಿಸುವಂತ ಎಲ್ಲಾ ಪಾಪಗಳಲ್ಲಿ ಕ್ಷಮಿಸಲಾರದಂತ ಒಂದು ಕ್ಷಮೆಯನ್ನ ತಂದುಕೊಡಲಾರದಂತ ಒಂದು ಕೃತ್ಯ ಯಾರು ದೇವರ ಕೃಪೆಯಿಂದ ಇದು ಸರಿ, ಇದು ಸರಿಯಲ್ಲ, ಇದು ದೇವರಿಗೆ ಮೆಚ್ಚುಗೆ ಆದದ್ದು, ಇದು ದೇವರಿಗೆ ಮೆಚ್ಚುಗೆ ಆಗಿಲ್ಲ, ಇದು ಕೆಟ್ಟದ್ದು, ಇದು ಒಳ್ಳೆಯದು ಎಂಬುವ ತಿಳುವಳಿಕೆಯನ್ನ ದೇವರ ವಾಕ್ಯದ ಬಲದಿಂದ ಹೊಂದಿದವರಾಗಿ ಅದನ್ನ ನಂಬಿ ಜೀವಿಸುತ್ತಿರುವಾಗ ಸಮಯ ಬಂದಾಗ ತಾವು ಆ ನಂಬಿಕೆಯನ್ನ ವ್ಯರ್ಥಗೊಳಿಸುವಂತ ರೀತಿಯಲ್ಲಿ ನಡ್ಕೊಳ್ಳುವಾಗ ಅದು ಪವಿತ್ರಾತ್ಮನಿಗೆ ನೋಯಿಸುವಂತ, ಆತನಿಗೆ ವಿರುದ್ಧವಾಗಿ ಮಾಡುವಂತ ಒಂದು ಕಾರ್ಯವಾಗಿದೆ. ಯಾಕಂತಂದ್ರೆ ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನ ಆರಿಸಿಕೊಂಡು ನಮ್ಮಿಂದ ಈ ಲೋಕದಲ್ಲಿ ತನ್ನ ಗೌರವವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಿರೀಕ್ಷೆಯುಳ್ಳವನಾಗಿ ನಮ್ಮಲ್ಲಿ ತನ್ನ ಮಹಿಮೆಯ ಗುಣಾತಿಶಯಗಳನ್ನ ಬೆಳಕಾಗಿ ಕೊಟ್ಟಿದ್ದಾನೆ. ಆ ಬೆಳಕನ್ನ ನಾವು ಹೊಂದಿದ್ದೇವೆ. ಆ ಬೆಳಕಿಗಾಗಿ ಈ ಭೂಮಿ ಮೇಲೆ ನಾವು ಬದುಕುತ್ತಿದ್ದೇವೆ, ಜೀವಿಸುತ್ತಿದ್ದೇವೆ. ಆ ಬೆಳಕಿನ ಮಾರ್ಗದಲ್ಲಿ ಆನಂದಿಸುತ್ತಿದ್ದೇವೆ. ಆದರೆ ಆ ಬೆಳಕು ಅನ್ಯರ ಮುಂದೆ ಪ್ರಕಾಶಿಸಬೇಕಾದಂತ ಸಮಯದಲ್ಲಿ ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೋದರೆ ನಮ್ಮಿಂದ ಆಗಬೇಕಾದಂತ ದೇವರಿಗೆ ಮಹಿಮೆ ಸಲ್ಲಿಸಬೇಕಾದಂತ ಆತನ ಮಹಿಮೆ ಮತ್ತು ಆತನಿಗೆ ಸಿಗಬೇಕಾದಂತ ಗೌರವಕ್ಕೆ ನಾವು ಧಕ್ಕೆಯನ್ನ ತರುವಂತವರಾಗಿರುತ್ತೇವೆ. ದೇವರು ಈ ಲೋಕದಲ್ಲಿ ಕೆಲವೇ ಜನರನ್ನ ಮಾತ್ರ ತನ್ನ ಪ್ರಜೆಗಳು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಕೆಲವರನ್ನು ಮಾತ್ರ ಆತನು ಆರಿಸಿಕೊಂಡಿದ್ದಾನೆ. ಆ ಕೆಲವರಲ್ಲಿ ದೇವರ ಗುಣಾತಿಶಯಗಳನ್ನ ತಿಳಿದಂತ
ನಾವುಗಳು ಒಬ್ಬರಾಗಿದ್ದೇವೆ. ಯಾರ್ಯಾರು ಈ ದೇವರ ಉನ್ನತವಾದ ಗುಣಾತಿಶಯಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿಯನ್ನು ಹೊಂದಿದ್ದಾರೋ, ಅಪೇಕ್ಷಿಸುವಂತವರಾಗಿದ್ದಾರೋ, ಬಯಸುವಂತವರಾಗಿದ್ದಾರೋ ಮತ್ತು ಅವುಗಳ ಬಲದಿಂದ ಬದುಕಲು ಇಚ್ಛೆ ಪಡುವಂತವರಾಗಿದ್ದಾರೋ, ಅದು ದೇವರ ಕೃಪೆ ಮತ್ತು ಆತನು ನಮ್ಮನ್ನ ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ. ಇದು ನಮ್ಮ ಜೀವಿತದಲ್ಲಿ ನಮಗಿರುವಂತ ದೇವರ ಮೇಲಣ ಆತನ ಸ್ವಭಾವದ ತಿಳುವಳಿಕೆಗಳನ್ನು ಪಡೆದುಕೊಳ್ಳಲು ನಮಗಿರುವಂತ ಅತ್ಯಾಸಕ್ತಿಯನ್ನ ತೋರಿಸುವಂತದ್ದಾಗಿದೆ. ನಾವು ಎಲ್ಲದರಲ್ಲೂ ಆಸಕ್ತಿಯುಳ್ಳವರಾಗಿದ್ದು, ಭಕ್ತಿವಂತರಾಗಿದ್ದು, ಅವುಗಳನ್ನು ಅಪೇಕ್ಷಿಸುತ್ತಾ, ಅದಕ್ಕಾಗಿ ಪ್ರಯಾಸ ಪಡುತ್ತಾ, ಹಗಲು ರಾತ್ರಿ ಅವುಗಳನ್ನ ಬಯಸುತ್ತಾ ಜೀವಿಸುತ್ತಾ, ಕರ್ತನ ಕೃಪಾ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುತ್ತಾ ಅವುಗಳನ್ನ ಹೊಂದಿಕೊಂಡಿದವರಾಗಿ ಇರಲು ಆ ಎಲ್ಲ ಗುಣಾತಿಶಯಗಳನ್ನ ದೇವರು ಹಂಗಿಸದೆ ನಮಗೆ ಧಾರಾಳವಾಗಿ ದಿನಾಲು ಒದಗಿಸಿಕೊಟ್ಟಿರಲು, ಈಗ ಆತನು ನಮ್ಮಿಂದ ತಾನು ಕೊಟ್ಟಂತ ಈ ಉನ್ನತವಾದಂತ ಗುಣಾತಿಶಯಗಳನ್ನ ಈ ಭೂಮಿ ಮೇಲೆ ತನ್ನ ಮಹಿಮೆಗಾಗಿ, ತನ್ನ ನಾಮದ ಘನತೆಗಾಗಿ ನಮ್ಮನ್ನ ಉಪಯೋಗಿಸಲು ಆತನು ಅವಕಾಶವನ್ನು ಒದಗಿಸಿಕೊಟ್ಟಾಗ, ಆ ಸಮಯದಲ್ಲಿ ನಾವು ಹಿಂದೆಗೆದರೆ, ಹಿಂಜರಿದರೆ, ತಾತ್ಸಾರ ಮಾಡಿದರೆ ಅಥವಾ ನಾವು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದರೆ ನಾವು ಇಂಥ ಒಂದು ಪಾಪಕ್ಕೆ ಒಳಗಾಗುವಂತವರಾಗುತ್ತೇವೆ. ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಹೋಗುವಂತವರಾಗ್ತೇವೆ ಮತ್ತು ಆ ಕ್ಷಣವು ಜಾರಿ ಹೋಗುವಂತದ್ದಾಗಿರ್ತದೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಒಂದು ಅವಕಾಶವು ಒಂದು ಕ್ಷಣದಲ್ಲಿ ಮಾತ್ರ ಒದಗಿಸಲ್ಪಟ್ಟಿರುತ್ತದೆ. ಆ ಕಳ್ಳನು ತನ್ನ ಪ್ರಾಣ ಹೋಗುವಂತ ಕೊನೆಗಳಿಗೆ ಆ ಸ್ವಲ್ಪ ಹೊತ್ತಿನಲ್ಲಿ ಆತನಿಗೆ ಆ ಒಂದು ದೇವರ ಕೃಪೆ ದೊರೆಯುವಂತದ್ದಾಗಿರುತ್ತದೆ. ಆ ಸಮಯದಲ್ಲಿ ಆತನಿಗೆ ಸಿಗಬೇಕಾದಂತ ಆ ಒಂದು ಕೃಪೆ ಆತನಿಗೆ ದೊರೆತದ್ದರಿಂದ ಆತನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ದೇವರ ವಾಗ್ದಾನದ ಪ್ರಕಾರವಾಗಿ ಆತನು ಪರಲೋಕ ರಾಜ್ಯದಲ್ಲಿ ಆತನನ್ನ ಪ್ರೀತಿಸಿ ಆತನ ಚಿತ್ತದಂತೆ ನಡೆದಂತ ದೇವರ ಜನರ ಜೊತೆಯಲ್ಲಿ ಆತನು ಆರಿಸಿಕೊಂಡಂತ ಆತನ ಪ್ರಜೆಗಳು, ಯಾಜಕ ವಂಶಸ್ಥರು, ದೇವರಾದುಕೊಂಡ ಜನಾಂಗವು ಆಗಿರುವಂತವರ ಜೊತೆಯಲ್ಲಿ ಆತನು ಒಬ್ಬನಾಗಿ ಇರುವಂತವನಾಗಿದ್ದಾನೆ. ಇದು ಒಂದು ಕ್ಷಣ ಮಾತ್ರದಲ್ಲಿ ಆದಂತ ಬದಲಾವಣೆ. ಹೀಗೆ ಈ ಲೋಕದಲ್ಲಿ ಎಷ್ಟೋ ಮಾನವರ ಜೀವಿತದಲ್ಲಿ ಕೆಲವೊಂದು ಕ್ಷಣಗಳೇ ಇರುವಾಗಲೇ ಅವರಿಗೆ ನಿತ್ಯ ಜೀವದ ಬಾಧ್ಯತೆಯನ್ನು ಕಂಡುಕೊಳ್ಳುವಂತ ಅವಕಾಶಗಳು ದೊರೆತು, ಆ ಅವಕಾಶಗಳಲ್ಲಿ ಕ್ರಿಸ್ತನು ತನ್ನ ಬದಲಾಗಿ ಅಲ್ಲಿ ತಾನು ಆರಿಸಿಕೊಂಡಂತ ತನ್ನ ಮಕ್ಕಳನ್ನ ಉಪಯೋಗಿಸುವಂತವರಾಗಿದ್ದಾರೆ. ಅದರಲ್ಲಿ ನಾನು ಮತ್ತು ನೀವು ಒಬ್ಬೊಬ್ಬರಾಗಿದ್ದೇವೆ. ಹೀಗಿರುವಾಗ ಯಾವ ಸಮಯದಲ್ಲಿ ದೇವರು ನಮ್ಮನ್ನ ಉಪಯೋಗಿಸಿಕೊಳ್ಳುತ್ತಾನೋ ಎಂಬುದು ನಮಗೆ ಗೊತ್ತಿಲ್ಲದಿದ್ದರೂ, ಯಾವ ಸಮಯದಲ್ಲಾದರೂ ಉಪಯೋಗಿಸುತ್ತಾನೆಂಬ ತಿಳುವಳಿಕೆ ನಮಗಿರಬೇಕಾಗಿದೆ. ಮತ್ತು ಯಾವುದೇ ಸಮಯದಲ್ಲಿ ದೇವರು ತನ್ನ ಮಹಿಮೆಗಾಗಿ ತನ್ನ ಕಾರ್ಯಗಳನ್ನ ನಮ್ಮಲ್ಲಿ ಸಾಧಿಸಲು ನಮಗೆ ಅವಕಾಶಗಳನ್ನು ಕೊಟ್ಟಾಗ, ಆ ಅವಕಾಶಗಳು ನಮಗೆ ಬಂದಾಗ, ಆ ಅವಕಾಶಗಳಲ್ಲಿ ನಾವು ಎಚ್ಚರವಾಗಿದ್ದು ಅದನ್ನು ಕಳ್ಕೊಳ್ಳದಂತೆ ಅತಿ ದೇವರ ಭಯದಿಂದ ಕೂಡಿದವರಾಗಿ ಆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಆತನ ಪರಿಶುದ್ಧವಾದ ಗುಣಾತಿಶಯಗಳನ್ನ ಈ ಭೂಮಿ ಮೇಲೆ ನಾಶವಾಗುತ್ತಿರುವ ಈ ಲೋಕದ ಜನರ ಮುಂದೆ ನಾವು ಪ್ರಕಾಶಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ನಡುಗಳು ಕಟ್ಟಿರಬೇಕಾಗಿದೆ. ಅದಕ್ಕಾಗಿ ನಮ್ಮ ದೀಪಗಳು ಆತ್ಮೀಕವಾಗಿ ದಿನಾಲು ಯಾವಾಗಲೂ ಉರಿಯುತ್ತಾ ಇರಬೇಕಾಗಿದೆ. ಯಾವುದೇ ಗಳಿಗೆಯಲ್ಲಿ
ನಮ್ಮ ಬೆಳಕು ಆರಿ ಹೋದರೆ ಆ ಸಮಯದಲ್ಲಿ ಎಷ್ಟು ಆತ್ಮಗಳು ಹೊಂದಬೇಕಾದಂತ ರಕ್ಷಣೆಯನ್ನ ಕಳೆದುಕೊಳ್ಳುವಂತವರಾಗಿದ್ದಾರೆ. ದೇವರು ತಾನು ಆರಿಸಿಕೊಂಡಂತ ತನ್ನ ಮಕ್ಕಳ ಮೇಲೆ ಎಷ್ಟೊಂದು ಆತುಕೊಂಡಿದ್ದಾನೆ ಎಂಬುದನ್ನ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ದೇವರ ಮಕ್ಕಳಾದ ನಮಗೆ ಪರಿಶುದ್ಧಾತ್ಮ ದೇವರು ತಿಳಿಸಲು ಇಷ್ಟಪಡುವಂತವನಾಗಿದ್ದಾರೆ. ಈ ಲೋಕದಲ್ಲಿ ಜೀವಿಸಲು ಈ ಜೀವವು ಪ್ರತಿ ಕ್ಷಣವು ಎಷ್ಟು ನಮಗೆ ಅವಶ್ಯವಾಗಿದೆಯೋ ಹಾಗೆಯೇ ಇತರರ ಬದುಕಿನಲ್ಲಿ ನಿತ್ಯ ಜೀವ ಹೊಂದಲು ಸಿಗುವಂತ ಪ್ರತಿಯೊಂದು ಕ್ಷಣವೂ ಅಷ್ಟೇ ಅವಶ್ಯವಾಗಿದೆ. ಆ ಸಮಯದಲ್ಲಿ ತತ್ಕಾಲಕ್ಕೆ ಸಿಗಬೇಕಾದಂತ ದೇವರ ಕೃಪೆಯು ಅವರಿಗೆ ಸಿಗದೆ ಹೋದರೆ ಆ ಕ್ಷಣದಲ್ಲಿ ಅವರಿಗೆ ದೊರಕಬೇಕಾದಂತ ದೇವರ ಮಾತುಗಳು, ದೇವರ ಗುಣಾತಿಶಯವುಳ್ಳಂತ ಬೆಳಕು ಅವರಿಗೆ ದೊರೆಯದೆ ಹೋದರೆ ಆ ಕ್ಷಣದಲ್ಲಿ ಅವರು ದೇವರ ಮಹಿಮೆಯನ್ನ ಮತ್ತೆ ಕಳೆದುಕೊಳ್ಳುವಂತವರಾಗ್ತಾರೆ. ದೇವರ ಕೃಪೆಯಿಂದ ಅವರು ತಪ್ಪಿಸಿಕೊಳ್ಳುವಂತವರಾಗ್ತಾರೆ ಮತ್ತು ದೇವರ ಸನ್ನಿಧಾನದಿಂದ ನಿರಂತರವಾಗಿ ಸೈತಾನನು ಅವರನ್ನ ಅಗಲಿಸಿಬಿಡುವಂತ ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ. ಒಂದು ಕ್ಷಣ ಮಾತ್ರ ಸಾಕು ಒಂದು ಆತ್ಮವು ದೇವರ ರಾಜ್ಯಕ್ಕೆ ತನ್ನನ್ನು ಒಪ್ಪಿಸು. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಎಷ್ಟೋ ಕ್ಷಣಗಳನ್ನ ದೇವರು ನಮ್ಮ ಜೀವಿತದಲ್ಲಿ ತಂದಿದ್ದಾರೆ. ಅನ್ಯ ಜನರ ಮುಂದೆ ನಾವು ಬೆಳಕಾಗಿ ದೇವರ ಮಹಿಮಾತಿಶಯವಾದಂತ ಆತನ ಬೆಳಕಿನ ಗುಣಗಳನ್ನ ಪ್ರಕಾಶಿಸುವಂತ ಅವಕಾಶವನ್ನ ನಮಗೆ ಕೊಟ್ಟಿದ್ದಾರೆ. ಈ ಅವಕಾಶಗಳಲ್ಲಿ ನಾವು ಕಣ್ಣಿದ್ದು ಕುರುಡರಂತೆ ನಡ್ಕೊಂಡರೆ ನಾವು ದೇವರ ಉನ್ನತವಾದಂತ ಯೋಜನೆಯನ್ನ ನಾವು ಮಾಡದೆ ತಪ್ಪುವಂತವರಾಗುತ್ತೆ. ಇದಕ್ಕಾಗಿ ಆ ಒಂದು ಕ್ಷಣದಲ್ಲಿ ಆಗುವಂತ ಅನರ್ಥಕ್ಕಾಗಿ ಎಷ್ಟು ಆತ್ಮಗಳು ನಿತ್ಯ ಜೀವವನ್ನ ಕಳೆದುಕೊಳ್ಳಬೇಕಾಗ್ತದೆ. ಅದನ್ನ ದೇವರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕಂತಂದ್ರೆ ಆ ಸಮಯಕ್ಕಾಗಿಯೇ ಆತನು ನಮ್ಮನ್ನ ನೇಮಿಸಿದ್ದಾನೆ, ನಮ್ಮನ್ನ ಆರಿಸಿಕೊಂಡಿದ್ದಾನೆ ಮತ್ತು ಹುಟ್ಟಿನಿಂದ ಮುಪ್ಪಿನ ತನಕ ನಮ್ಮ ಭಾರವನ್ನು ಹೊರುತ್ತಿರುವವನಾಗಿ ಮತ್ತು ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸಲು, ನಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ನಮ್ಮಿಂದ ತೆಗೆದು ಬಿಡಲು ತಾನೇ ತನ್ನ ಸ್ವಂತ ರಕ್ತವನ್ನ ಚೆಲ್ಲಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸಿದ್ದಾನೆ. ಆತನು ನಮ್ಮನ್ನು ಇಷ್ಟೊಂದು ಅತಿಯಾಗಿ ಪ್ರೀತಿಸಿದ್ದರಿಂದ ಆತನ ಜೀವವುಳ್ಳ ಮಹಿಮಾತಿಶಯವಾದ ಈ ಗುಣಾತಿಶಯಗಳನ್ನ ಅರ್ಥ ಮಾಡಿಕೊಳ್ಳುವಂತೆಯೂ ತಿಳುಕೊಳ್ಳುವಂತೆಯೂ ಮತ್ತು ಅದರಲ್ಲಿ ಪಾಲು ಹೊಂದುವಂತೆಯೂ ಈ ಒಂದು ಅವಕಾಶವು ದೇವರ ಕೃಪೆಯಿಂದ ನಮಗೆ ಒದಗಿಸಲ್ಪಟ್ಟಿದೆ. ಇದನ್ನ ದೇವರು ನಿಶ್ಚಿತಾರ್ಥವರವಾಗಿ ನಮಗೆ ಕೊಟ್ಟಿದ್ದರೂ ನಮ್ಮಿಂದ ಆತನು ಈ ಭೂಮಿ ಮೇಲೆ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸುವಂತ ಭರವಸೆ ನಿರೀಕ್ಷೆ ಉಳ್ಳವನಾಗಿ ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ ಮತ್ತು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆತನು ನಮ್ಮನ್ನು ಕರೆದು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗ ನಾವು ಸಿದ್ಧವಾಗಿಲ್ಲದಿದ್ದರೆ ನಾವು ಆತನು ಬರುವಾಗ ಎಚ್ಚರವಾಗಿರದಂತ ಆಳಿಗೆ ಸಮನರಾಗ್ತೀವಿ. ಯಾವ ಆಳು ಎಚ್ಚರವಾಗಿದ್ದು ತನ್ನ ದಣಿಯು ಯಾವಾಗ ಬರ್ತಾನೆಂಬುದಾಗಿ ಕಾಯುತ್ತಾ ಎದುರು ನೋಡುತ್ತಾ ಆತನಿಗಾಗಿ ಎಲ್ಲಾ ಕಾಲದಲ್ಲೂ ಸೇವೆ ಮಾಡಲು ಸಿದ್ಧನಾಗಿರ್ತಾನೋ ಆಳು ಧನ್ಯನು ಎಂಬುದಾಗಿ ಹೇಳ್ತಾನೆ. ಮತ್ತು ಯಜಮಾನನು ಬಂದು ಹೀಗೆ ಮಾಡುವಂತ ಆಳನ್ನ ಕಂಡು ತಾನೇ ಅವನನ್ನ ಊಟಕ್ಕೆ ಕೂಡಿಸಿ ಆತನಿಗೆ ಉಪಚಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ತನ್ನನ್ನ ಗೌರವಿಸುವಂತ ತನ್ನ ಮಕ್ಕಳಿಗೆ ಆತನ ಪ್ರೀತಿ ಅಷ್ಟೊಂದು ಯಥಾರ್ಥವಾಗಿರ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುವೆನು ಎಂಬುದಾಗಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ದೇವರು ದಿನಾಲೂ ನಮ್ಮನ್ನ ತನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸಲು ಪ್ರತಿದಿನವೂ ಆತನ ಕೃಪಾ ಸನ್ನಿಧಾನಕ್ಕೆ ಬರಮಾಡುವಂತವನಾಗಿದ್ದಾನೆ.
ಈ ಬೆಳಗಿನ ಜಾವದ ಈ ಕ್ಷಣಗಳು ಅತ್ಯಮೂಲ್ಯವುಗಳಾಗಿವೆ. ಆತನು ಕರೆದಂತ ಕೆಲವೇ ಜನರಿಗೆ ಮಾತ್ರ ಆತನ ಈ ಉನ್ನತವಾದ ಮಧುರವಾದಂತ ಸಂದೇಶಗಳನ್ನ ಕೇಳುವಂತ ಅವಕಾಶಗಳು ಒದಗಿ ಬರುತ್ತವೆ. ಕೋಟಿ ಜನರು ದೇವರನ್ನ ಪ್ರೀತಿಸಿದರು, ದೇವರನ್ನ ಸನ್ಮಾನಿಸಲು ಮನಸ್ಸಿದ್ದರು, ಅವರು ಇನ್ನೂ ನಿದ್ರೆಯಲ್ಲಿದ್ದಾರೆ. ಆದರೆ ಅದರಲ್ಲಿ ಕೆಲವು ಜನರು ಮಾತ್ರ ನಿದ್ರೆಯನ್ನ ಒದರಿ ಅದನ್ನ ಕೆಡವಿ ಮೇಲೆದ್ದು ಕರ್ತನ ಚಿತ್ತಕ್ಕಾಗಿ ಹಂಬಲಿಸುತ್ತಾ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದು ಕುಳಿತುಕೊಳ್ಳುವಂತ ಶಕ್ತಿಯನ್ನು, ಬಲವನ್ನು ಅದನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಆತನು ನಮ್ಮನ್ನು ಒಂದು ಉನ್ನತವಾದಂತ ಯೋಚನೆಗೆ ಸಿದ್ಧಪಡಿಸುವಂತನಾಗಿದ್ದಾನೆ. ಒಬ್ಬ ತಂದೆಗೆ ಒಂದು ಕುಟುಂಬದಲ್ಲಿ 10 ಮಂದಿ ಮಕ್ಕಳಿದ್ದು, ಆ 10 ಮಂದಿ ಮಕ್ಕಳಲ್ಲಿ ಎಲ್ಲರೂ ತಂದೆಯ ಗೌರವಕ್ಕೆ ಪಾತ್ರವಾಗುವಂತ ಚಿನ್ನದ ಪದಕವನ್ನ ಗೆದ್ದುಕೊಂಡು ಕೊಡಲು ಸಾಧ್ಯ. ಅದರಲ್ಲಿ ಯಾರೋ ಒಬ್ಬರು ಮಾತ್ರ ಅಂತ ಸಾಧನೆಯನ್ನ ಮಾಡ್ತಾರೆ. ಆ ಒಬ್ಬರಿಗಾಗಿ ತಂದೆ ತಾಯಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸುವುದಕ್ಕಾಗಿ ಎಲ್ಲಾ ಸಮಯದಲ್ಲಿ ಪ್ರಯಾಸ ಪಟ್ಟು ಅವರ ಎಲ್ಲ ಬಯಕೆಗಳನ್ನೆಲ್ಲ ತ್ಯಜಿಸಿ ಅವುಗಳಿಗೆ ಎಲ್ಲವನ್ನ ಮರೆತು ತನ್ನ ಮಗನ ಸಾಧನೆಯನ್ನ ಸಂಪೂರ್ಣಗೊಳಿಸಲು, ತನ್ನ ಮಗನು ಗೆದ್ದು ಬರಲು, ತನ್ನ ಮಗನ ಗೆಲುವಿನಲ್ಲಿ ಆ ಸಂತೋಷವನ್ನ ಕಾಣಲು, ತಮಗಿರುವಂತೆ ಎಲ್ಲ ಸುಖವನ್ನ, ಎಲ್ಲ ಸೌಭಾಗ್ಯವನ್ನ ತ್ಯಜಿಸಿ ಆತನ ಪ್ರಯಾಸದಲ್ಲಿ ಪಾಲು ಹೊಂದಲು ಶ್ರಮಿಸುವಂತವರಾಗ್ತಾರೆ. ತಮಗಿರುವಂತದ್ದೆಲ್ಲವನ್ನ ಅಡವಿ ಇಟ್ಟು ತನ್ನ ಮಕ್ಕಳನ್ನ ಆ ಉನ್ನತವಾದಂತ ಯೋಗ್ಯವಾದ ಸ್ಥಾನಕ್ಕೆ ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ಆಗ ಈ ಎಲ್ಲಾ ಪ್ರಯಾಸ ಪರಿಶ್ರಮಗಳನ್ನ ಪಡೆದುಕೊಂಡು ಬೆಳೆದಂತ ಮಗನು ತಂದೆ ತಾಯಿಗಳು ನಿರೀಕ್ಷಿಸುವಂತ ಆ ಒಂದು ಸಾಧನೆಯನ್ನ ಮಾಡಿ ಗೆದ್ದು ಪದಕವನ್ನ ತಂದು ಆತನ ಕೈಗೆ, ತನ್ನ ತಂದೆ ತಾಯಿಯ ಕೈಗೆ ಒಪ್ಪಿಸಿಕೊಡುವಾಗ ಪ್ರಿಯರೇ, ತಾವು ಪಟ್ಟ ಪ್ರಯಾಸಕ್ಕೆ ತೃಪ್ತಿಯನ್ನ ಆ ಜೀವಗಳು ಹೊಂದುವಂತಗಳಾಗಿ. ಹಾಗೆಯೇ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತಾನು ಪಟ್ಟ ಪ್ರಯಾಸದ ಶ್ರಮಕ್ಕಾಗಿ ಪ್ರತಿಫಲವನ್ನ ಎದುರು ನೋಡುವಂತವನಾಗಿದ್ದ. ಆ ಪ್ರತಿಫಲವನ್ನ ಎಲ್ಲರಿಂದಲೂ ಎದುರು ನೋಡುವ ಯಾರ ಹಿತಕ್ಕಾಗಿ ಆತನು ಶ್ರಮಿಸಿದನು, ಯಾರ ಮೇಲೆ ಭರವಸೆ ಇಟ್ಟನು, ಯಾರ ಮೇಲೆ ನಿರೀಕ್ಷೆ ಇಟ್ಟಿದ್ದ, ಅವರಿಂದ ಮಾತ್ರ ಆ ಪದಕವನ್ನ ಎದುರು ನೋಡುವಂತವನಾಗಿದ್ದ. ಆ ಮಹಾ ಪದವಿಯನ್ನ ದೇವರೇ ನಮಗೆ ಕೊಡುವನಾಗಿದ್ದರೂ ಆ ಪದವಿಗೆ ನಾವು ಪಾತ್ರರಾಗಬೇಕೆಂಬುದಾಗಿ ಆತನು ಅಪೇಕ್ಷೆ ಪಡುವಂತವನಾಗಿದ್ದ. ಅದಕ್ಕಾಗಿಯೇ ದೇವರು ನಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಸೇರಿಸಿದ್ದಾನೆ ಮತ್ತು ಈ ಪ್ರಯತ್ನಗಳಲ್ಲಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಆದುದರಿಂದ ಆತನ ಈ ಒಂದು ಪ್ರಯಾಸದಲ್ಲಿ ನಾವು ಪಾಲು ಹೊಂದಿ ಜಯ ಸಾಧಿಸುವಂತ ಮಕ್ಕಳು ನಾವಾಗಬೇಕಾದರೆ ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನ ತಕ್ಕ ಸಮಯದಲ್ಲಿ ಮಾಡುವಂತ ಆತನ ಪ್ರಜೆಯು, ಆತನ ಹಿಂಡು, ಆತನ ಮಂದೆಯು, ಆತನು ಪಾಲಿಸುವಂತ ಆತನ ಯಾಜಕ ವಂಶಸ್ಥರು, ಆತನು ಆರಿಸಿಕೊಂಡಂತ ಆತನ ಪ್ರಜೆಯು ಆಗಬೇಕಾಗಿದೆ. ಪೌಲನು ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಈ ಮಾತುಗಳನ್ನ ನಮಗೆ ತಿಳಿಸುತ್ತಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನ ಮಾಡದೆ ಹೋಗುವವನು ಪಾಪ ಮಾಡುವವನಾಗಿದ್ದಾನೆ. ಹಾಗಾದ್ರೆ ನಾವು ಮಾಡಬೇಕಾದಂತ ಒಳ್ಳೆಯದು ಯಾವುದು ಎಂಬುದನ್ನ ಇಲ್ಲಿ ತಿಳಿಸ್ತಾನೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಈ ಭೂಮಿ ಮೇಲೆ ಯಾರನ್ನೇ ಪ್ರೀತಿಸಿದರೂ ಅದು ಕಪಟತನದ ಪ್ರೀತಿಯಾಗಿರಬಾರದು, ಅದು ನಿಷ್ಕಪಟವಾದ ಪ್ರೀತಿಯಾಗಿರುತ್ತೆ. ಯಾಕಂತಂದ್ರೆ ದೇವರ ಮಹಿಮಾತಿಶಯವಾದಂತ ಅತಿ ಶ್ರೇಷ್ಠವಾದ ಗುಣವು ಕಪಟವಿಲ್ಲದ ಪ್ರೀತಿ, ಯಥಾರ್ಥವಾದ ಪ್ರೀತಿ, ಕುಂದದ ಪ್ರೀತಿ, ಬಿದ್ದು ಹೋಗದಂತ ಪ್ರೀತಿ, ಮೋಸ ಮಾಡದಂತ ಪ್ರೀತಿ. ಆ ಪ್ರೀತಿ
ಅತ್ಯಮೂಲ್ಯವಾದದ್ದು, ಮಹಿಮೆಯುಳ್ಳದ್ದು, ಎಲ್ಲಾ ಗೌರವಕ್ಕೂ ಪಾತ್ರವಾದದ್ದು. ನಮ್ಮಿಂದ ಅಂತ ಪ್ರೀತಿಯನ್ನ ದೇವರು ಎದುರು ನೋಡುವಂತವನಾಯ್ತಾರೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗೃತಿ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿಯೂ ಸೈರಣವುಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದರೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಒಳ್ಳೆದನ್ನ ಮಾಡಬೇಕೆಂದು ಅದನ್ನೇ ಮಾಡದೆ ಹೋಗುವಂತವನ್ನು ಪಾಪ ಮಾಡುವವನಾಗಿದ್ದಾನೆ. ಆದ್ರೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವವನು ತಕ್ಕ ಕಾಲದಲ್ಲಿ ತನ್ನ ದೇವರಿಗೆ ಸಲ್ಲಿಸಬೇಕಾದಂತ ಘನತೆ ಗೌರವವನ್ನ ಸಲ್ಲಿಸಲು ಸಿದ್ಧವಾಗಿರುವಂತ ಎಚ್ಚರವಾಗಿರುವಂತ ಆಳಿನಂತೆ ಆತನ ಒಂದು ಮಾತಿಗೆ ಕಾಯುತ್ತಿರುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಉನ್ನತವಾದ ಮಹಾ ಪದವಿಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆ ಪದವಿಯನ್ನ ನಾವು ಕಳೆದುಕೊಳ್ಳಬಾರದೆಂಬುದಾಗಿ ಆತನು ನಿರೀಕ್ಷಿಸುವಂತವನಾಗಿದ್ದಾನೆ, ಅಪೇಕ್ಷಿಸುವಂತವನಾಗಿದ್ದಾನೆ. ಆ ಪದಕ ನಮ್ಮ ಕೈಗೆ ಬರುವ ತನಕ ದೇವರು ನಮ್ಮ ಆ ಒಂದು ಜಯಕ್ಕಾಗಿ ಕಾಯುತ್ತಿರುವಂತವನಾಗಿದ್ದಾನೆ. ಒಳ್ಳೆಯದು ಇಂಥದ್ದೇ ಎಂಬುದಾಗಿ ದೇವರು ನಮಗೆ ತಿಳಿಸಿದ್ದಾರೆ. ಆ ಒಳ್ಳೆತನವನ್ನ ದೇವರ ವಾಕ್ಯವೆಂಬ ಪರಿಶುದ್ಧವಾದ ಹಾಲಿನಿಂದ ನಾವು ಪಡೆದುಕೊಂಡಿದ್ದೇವೆ. ದಿನನಿತ್ಯವೂ ಆ ಒಳ್ಳೆತನದ ಆ ಪರಿಶುದ್ಧವಾದಂತ ಜೀವವುಳ್ಳ ವಾಕ್ಯವನ್ನ ಕೇಳುವಂತವರಾಗಿದ್ದೇವೆ. ಆದರೆ ಅದನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡದೆ ಅವುಗಳನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಅವುಗಳಿಗೆ ವಿಧೇಯರಾಗಿ ನಡೆಯುವಾಗ ಮಾತ್ರ ಈ ಎಲ್ಲಾ ದೇವರ ಗುಣಾತಿಶಯಗಳನ್ನು ಮತ್ತು ದೇವರು ನಮ್ಮಿಂದ ಅಪೇಕ್ಷಿಸುವಂತ ಈ ಉನ್ನತವಾದ ಒಳ್ಳೆತನವನ್ನ ನಾವು ಈ ಭೂಮಿಯ ಮೇಲೆ ದೇವರ ಘನತೆಗಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸಿ ದೇವರನ್ನ ಘನಪಡಿಸಲು ಸಾಧ್ಯವಾಗುವಂತಾಗಿದೆ. ಈ ಬೆಳೆಗೆ ಕರ್ತನ ಆತ್ಮನು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ಅಪೇಕ್ಷಿಸುವಂತ ಎಲ್ಲ ಒಳ್ಳೆತನವನ್ನ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ತುಂಬಲಿ ಮತ್ತು ದೇವರ ಈ ಮೆಚ್ಚುಗೆಗೆ ಪಾತ್ರ ಆಗುವಂತ ಈ ಗುಣಾತಿಶಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಉಪಯೋಗಿಸಲು, ನಾವು ಬೆಳೆಯಲು, ಅಭಿವೃದ್ಧಿ ಹೊಂದಲು, ಇದರಿಂದ ದೇವರಿಗೆ ಮಹಿಮೆ ಉಂಟಾಗಲು ನಮ್ಮ ಜೊತೆಯಲ್ಲಿ ಎಷ್ಟೋ ಆತ್ಮಗಳು ಆತನ ರಾಜ್ಯದಲ್ಲಿ ನಮ್ಮೊಂದಿಗೆ ಇರಲಿಕ್ಕೆ ಕಾರಣವಾಗಲು ದಿನನಿತ್ಯವೂ ಕರ್ತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಬೆಳಗ್ಗೆ ನಮ್ಮನ್ನ ಆಶೀರ್ವಾದ ಮಾಡಲಿ, ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರು ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ಕೇಳಿಕೊಳ್ಳುವಂತವರು ಹಿರಿಯರಾದಂತ ಯಶವಂತ ಅಮ್ಮಗಳು ಸಾರಿದ್ದಾರೆ.
ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟ್ರೆ, ಹೇಳಿ. ನಮ್ಮ ಮಿಸ್ಸಸ್ಗೆ ಶಾಲೆಯಲ್ಲಿ ಟೀಚರ್ ಆಗಿ 1 ವರ್ಷಕ್ಕೆ ಅವರನ್ನು ತಕೊಂಡಿದ್ದಾರೆ. ಈಗ ಅದು ಕಂಟಿನ್ಯೂ ಆಗುವ ಹಾಗೆ ಅವರಿಗೆ ಕೃಪೆಯಿಂದ ಅಲ್ಲಿ ಕಂಟಿನ್ಯೂ ಆಗುವ ಹಾಗೆ ಒಂದು ಪ್ರಾರ್ಥನೆ. ದೇವರು ಕಾರ್ಯ ಮಾಡುದು, ಅದಕ್ಕಾಗಿ ಪ್ರಾರ್ಥನೆ ಮಾಡುದು. ಓಕೆ. ಸಹೋದರ ಜಾನ್ ಡೇವಿಡ್ ಅವರ ಶ್ರೀಮತಿಯವರ ಕೆಲಸ ಮುಂದುವರಿಯುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮೇಘನಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರೂ? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಶ್ಯಾಮ್ಲಾ ಅವರು ಆಪರೇಷನ್ ಸಕ್ಸಸ್ ಆಗಿ ಮನೆಗೆ ಬಂದಿದ್ದಾರೆ. ಅವ್ರಿಗೂ ಪ್ರಾರ್ಥನೆ ಮಾಡ್ರಿ. ಶ್ಯಾಮಲಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ. ಓಕೆ. ಬೋಧಕರಾದಂತ ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಕರ್ತನೆ, ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೀಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರ್ಗಾ ನಮಗೆ ಈ ಸುಂದರವಾದಂತಹ ವಾರದ ಮೊದಲೇ ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಿ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ ಸ್ವಾಮಿ. ಇವತ್ತಿನ ಬೆಳಗಿನ ಜಾವದಲ್ಲಿ ಬೋಧಕರ ಮುಖಾಂತರ ನಾವು ಕೇಳಿದಂತ ವಾಕ್ಯಗಳನ್ನ ಸ್ವಾಮಿ, ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದ ರೀತಿಯಲ್ಲಿ ಆ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಾಮಿ, ಆ ವಾಕ್ಯಗಳನ್ನು ಇನ್ನೊಬ್ಬರಿಗೆ ತಿಳಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಇವತ್ತಿನ ದಿನದಲ್ಲಿ ನಾವು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ನಿನ್ನ ದೇವದೂತರ ಮುಖಾಂತರ, ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸಿ ಯಾವ ಅಪಾಯ ಅಪಘಾತಕ್ಕೆ, ಯಾವ ತರವಾದಂತ ನೋವುಗಳು ಕಾಯಿಲೆಗಳು ನಮ್ಮ ಹತ್ತಿರಕ್ಕೆ ಬಾರದಂತೆ ನೀನೇ ನಮ್ಮೆಲ್ಲರನ್ನ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ವಿಶೇಷವಾಗಿ ಅನೇಕ ಮನವಿಗಳನ್ನು ಇವತ್ತಿನ ನಾವು ಕೇಳಿದ್ದೇವೆ ಸ್ವಾಮಿ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಗುಣ ಹೊಂದಿದಂತ ಮಗಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಆ ಮಗಳು ಮನೆಯಲ್ಲಿ ಬಂದು ಚೇತರಿಸಿಕೊಳ್ಳುವಂತಹ ಸಮಯದಲ್ಲಿ ಬೇಕಾದಂತ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ ಆ ಮಗಳ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಾಮಿ, ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸ್ವಾಮಿ, ಜಾನ್ ಡೇವಿಡ್ ಅವರು ಇದ್ದಾರೆ ಇಲ್ಲಿ, ಅವರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸು. ಅವರ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವಾಗ ಅವರಿಗೆ ಬೇಕಾದಂತ ನಿನ್ನ ಹೇರಳವಾದಂತ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ KP ರವಿ ಅವರನ್ನ ನೀನು ತಿಳಿದವನಾಗಿದ್ದೀ ಸ್ವಾಮಿ. ಅವರು ಕೂಡ ಪ್ರತಿನಿತ್ಯವೂ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಳ್ಳುವಂತಹ ಸಮಯದಲ್ಲಿ ಅವರ ಮನವಿಗಳನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಅವರ ಕಷ್ಟಗಳನ್ನ, ಅವರ ತೊಂದರೆಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಆ ಮಗನಿಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ ಆ ಕುಟುಂಬದ ಮೇಲೆ ಸುರಿಸಿ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ಕರ್ತನಾದ ದೇವರು ನಮ್ಮ ಜೊತೆಲಿದ್ದಾರೆ, ನಮ್ಮನ್ನು ನಡೆಸುತ್ತಾರೆ ಅನ್ನುವಂತ ಧೈರ್ಯದಿಂದ ಜೀವಿಸುವಾಗಿ ನೀನು ಅವರಿಗೆ ಸಹಾಯ ಮಾಡು. ಇನ್ನು ವಿಶೇಷವಾಗಿ ರಾಜೇಶ್ವರಿ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರು ಇರತಕ್ಕಂಥ ಎಲ್ಲಾ ತೊಂದರೆಗಳನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಕರ್ತನೆ, ನೀನೇ ನಿನ್ನ ಅಮೂಲ್ಯವಾದ ಹಸ್ತದಿಂದ
ಮಗಳನ್ನ ಮುಟ್ಟಿ ಇರತಕ್ಕಂಥ ಎಲ್ಲ ಕುಂದು ಕೊರತೆಗಳಿಂದ, ಎಲ್ಲ ನೋವುಗಳಿಂದ, ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಿ ಆಕೆಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನು ಕೊಟ್ಟು ನೀನು ಆಶೀರ್ವದಿಸು. ಅದೇ ರೀತಿ ಬೀದರ್ ಶಾಲೆಯನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಆ ಶಾಲೆಯನ್ನು ಅದು ಸ್ವಾಮಿ ಬದಲಾವಣೆ ಹೊಂದಿ ಅನೇಕ ಮಕ್ಕಳು ಆ ಶಾಲೆಯಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ಅಲ್ಲಿ ನಿನ್ನನ್ನು ತಿಳಿದುಕೊಳ್ಳುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಸಹೋದರ ರಾಜು ಅವರಿದ್ದಾರೆ, ಅವರನ್ನು ಕೂಡ ವಿಶೇಷವಾಗಿ ನಿನ್ನ ಆಶೀರ್ವದಿಸು. ಕರ್ತನೆ, ಅವರ ಕುಟುಂಬಕ್ಕೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ, ಯಾವುದಕ್ಕೂ ಅಂಜದೆ, ಹೌದು ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ, ನನ್ನನ್ನು ನಡೆಸುತ್ತಾರೆ ಅನ್ನುವಂತ ಧೈರ್ಯದಿಂದ ಜೀವಿಸುವಾಗ ನೀನು ಅವರಿಗೆ ಸಹಾಯ ಮಾಡು. ಇನ್ನು ವರಲಕ್ಷ್ಮಿ ಅವರಿದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವದಿಸು ಸ್ವಾಮಿ. ಅವರು ಕೂಡ ಪ್ರತಿನಿತ್ಯವೂ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂದು ಕೇಳ್ಕೊಳ್ಳುವಂತಹ ಸಮಯದಲ್ಲಿ ಸ್ವಾಮಿ ಅವರ ಕುಂದು ಕೊರತೆಗಳನ್ನ, ಅವರ ತೊಂದರೆಗಳನ್ನ ನೀನು ಬಲ್ಲವನಾಗಿದ್ದಿ. ನೀನೇ ಆ ಮಗಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಅವರಿಗೆ ಬೇಕಾದಂತೆ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಟ್ಟು ಅವರನ್ನ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ವಿಜಯ್ ಕುಮಾರ್ ಅವರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಆ ಮಗನು ಕೂಡ ಸ್ವಾಮಿ ಪ್ರತಿನಿತ್ಯವೂ ಈ ಬೆಳಗಿನ ಜಾವದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ ಮತ್ತು ನಿನ್ನ ವಾಕ್ಯಗಳನ್ನು ಅವರು ಕೂಡ ಸಾರುವಂತಹ ಸಮಯದಲ್ಲಿ ಕೂಡ ಸ್ವಾಮಿ ನಿನ್ನ ಪವಿತ್ರಾತ್ಮನ ಮುಖಾಂತರ ಮಗನನ್ನು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸುವಂತಹ ಬೋಧಕರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯುವ ಹಾಗೆ ನೀನು ಸಹಾಯ ಮಾಡು. ಇನ್ನು ವಿಶೇಷವಾಗಿ ಮಾಗಿ ಸಹೋದರಿ ಅವರು ಇದ್ದಾರೆ, ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಕರ್ತನೆ, ಆ ಮಗಳಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಟ್ಟಿದ್ದಿ. ಇನ್ನು ಹೆಚ್ಚಾದಂತ ಆಶೀರ್ವಾದವನ್ನು ಕೊಟ್ಟು ಆ ಮಗಳು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಗಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬವನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನಮ್ಮ ಕುಟುಂಬವನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ನಾವು ಕೂಡ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಾಗ ನೀನು ಸಹಾಯ ಮಾಡು. ಒಟ್ಟಿನಲ್ಲಿ ಕರ್ತನ ಇವತ್ತಿನಲ್ಲಿ ನಿನ್ನ ವಾಕ್ಯಗಳನ್ನ ನಾವು ಕೇಳಿದ್ದೇವೆ. ಆ ವಾಕ್ಯಗಳನ್ನು ಸ್ವಾಮಿ ಸುಮ್ಮನೆ ಅದನ್ನು ಬಿಡದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ, ಅದರ ಪ್ರಕಾರ ನಡೆಯುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಳ್ಳಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದವನ್ನ ಬೋಧಕರಾದಂತಹ ಯಶವಂತ್ ಸಾರ್ ಅವ್ರ ಜೊತೆಗೆ ನಾವು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂತಹ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆ, ಅನನ್ಯತೆಯು ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರ ಜೊತೆಲಿ ಇಂದು ಎಂದು ಸದಾ ಕಾಲ ನೆಲೆಗಿರಲಿ ಸ್ವಾಮಿ. ಆಮೇನ್. 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 Praise God. ಯಶವಂತ್ ನಾನು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. Praise God. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಉತ್ತಮ ಸಂದೇಶಕ್ಕಾಗಿ, ಒಳ್ಳೆ ಪ್ರಾರ್ಥನೆಗಾಗಿ, ಒಳ್ಳೆ ಹಾಡುಗಳಿಗಾಗಿ ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸಿ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಈ ಒಂದು ವಾಕ್ಯಗಳೊಟ್ಟಿಗೆ ಅದರ ಗೂಢಾರ್ಥಗಳನ್ನ ಅರ್ಥಕೊಂಡು ಜೀವಿಸುವಂತೆ ದೇವರು ನಮ್ಮನ್ನೆಲ್ಲ